ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ರಿಪಬ್ಲಿಕನ್ ಈ ಕುರಿತು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಗೃಹ ಸಚಿವರು. ಯಾಕೆ ಅನ್ನೋದು ಪ್ರಶ್ನೆ. ಶಾಮಿಯಾನ ಹಾಕಿದ್ದಾರೆ ಅಂತ ಆದ್ರೆ ಅದು ಗೃಹ ಸಚಿವರಿಗೆ ಮಾಹಿತಿ ಇರಲ್ವಾ? ಮಾಹಿತಿ ಇದ್ದು ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಿರಾಸಕ್ತಿನ ಗೃಹ ಸಚಿವರಿಗೆ ಅನ್ನೋದು ಪ್ರಶ್ನೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಗೃಹ ಸಚಿವರು? ಇದರ ಕುರಿತು ನೀವ್ಯಾಕೆ ಉತ್ತರ ಕೊಡಲ್ಲ? ಶಾಮಿಯಾನ ಕುರಿತು ಪ್ರಶ್ನೆ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಆದರೆ ಪ್ರತಿಕ್ರಿಯೆ ಕೊಡೋದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿರಾಕರಿಸಿದ್ದಾರೆ. ಯಾರ ಅನುಮತಿ ಪಡೆದುಕೊಂಡು ಪೊಲೀಸ್ ಠಾಣೆಗೆ ಶಾಮಿಯಾನ ಅಳವಡಿಕೆ ಮಾಡಲಾಯಿತು? ಈ ಬಗ್ಗೆ ಮಾಹಿತಿ ಗೃಹ ಸಚಿವರಿಗೆ ಇರಬಹುದು ಅನ್ನೋದು. ಇದ್ರೂ ಯಾಕೆ ರಿಯಾಕ್ಷನ್ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆ. ಇದರಿಂದ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಗೃಹ ಸಚಿವರು ಅನ್ನೋದು ಪ್ರಶ್ನೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಹೈ ಪ್ರೊಫೈಲ್ ಕೇಸ್, ಸಹಜವಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದ್ರೂ ಕೂಡ ಗೃಹ ಸಚಿವರಿಗೆ ಮಾಹಿತಿ ಇದ್ದೇ ಇರುತ್ತೆ. ಈಗ ನಮ್ಮ ಕ್ರೈಮ್ ರಿಪೋರ್ಟರ್ಸ್ ಹೇಳ್ತಿದ್ದಾರೆ 15-20 ವರ್ಷದಿಂದ ಎಂಥದ್ದೇ ಪ್ರಕರಣಗಳನ್ನ ಫೇಸ್ ಮಾಡಿದ್ರು ಕೂಡ ಇಂಥ ಬೆಳವಣಿಗೆ ನೋಡಿರ್ಲಿಲ್ಲ ಅಂತ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಶಾಮಿಯಾನ ಹಾಕ್ತಾರೆ, ಕಂಪ್ಲೀಟ್ ಪೊಲೀಸ್ ಠಾಣೆಯನ್ನ ಕವರ್ ಮಾಡ್ತಾರೆ ಅಂದ್ರೆ ಗೃಹ ಸಚಿವರಿಗೆ ಈ ಬಗ್ಗೆ ಮಾಹಿತಿ ಇರಲ್ವಾ? ಯಾಕೆ ಉತ್ತರ ಕೊಡ್ಲಿಲ್ಲ ಅನ್ನೋದು ಪ್ರಶ್ನೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ನಲ್ಲಿ ಗೃಹ ಸಚಿವರು ಉತ್ತರ ಕೊಡಬೇಕಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಪ್ರಶ್ನೆ ಮಾಡ್ತು, ಆದ್ರೂ ಕೂಡ ನಿರಾಕರಿಸಿದ್ದಾರೆ. ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ಕಾರಣ ಏನು ಅನ್ನೋದು ಪ್ರಶ್ನೆ. ಅಲ್ಲಿಗೆ ಗೃಹ ಸಚಿವರ ಮೇಲೂ ಕೂಡ ಒತ್ತಡ ಇದೆಯಾ? ಈ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರನ್ನ ಕೂಡ ಕಾಡ್ಬಿಡುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಪ್ರಕರಣಗಳು ದಾಖಲಾದಾಗ, ಈ ಹಿಂದೆ ಕೂಡ ಇಂಥ 10 ಹೈ ಪ್ರೊಫೈಲ್ ಕೇಸ್ಗಳು ದಾಖಲಾದಾಗಲೂ ಕೂಡ ಇಂಥ ಬೆಳವಣಿಗೆಗಳಾಗಿರಲಿಲ್ಲ. ಬಟ್ ಈಗ ಯಾಕೆ ಶಾಮಿಯಾನ ಅಳವಡಿಕೆ ಮಾಡಲಾಯಿತು ಅನ್ನೋದು ಪ್ರಶ್ನೆ. ನಮಸ್ಕಾರ, ನಿಮ್ಮನೆ ಸ್ಟುಡಿಯೋಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆಗಿದ್ದಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಗಮನಿಸ್ತಾ ಇದ್ದೀರಿ, ದರ್ಶನ್ ಕೇಸಲ್ಲಿ ತಗಲಾಕೊಂಡು ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ, ತನಿಖೆ ಕ್ಷಣ ಕ್ಷಣಕ್ಕೂ ಯಾವ ಹಂತವನ್ನ ಪಡೆದುಕೊಳ್ತಾ ಇದೆ. ರೇಣುಕಸ್ವಾಮಿ ಕೊಲೆಯನ್ನ ಖಂಡಿಸಿ ಈಗ ವೀರಶೈವ ಲಿಂಗಾಯತ ಸಮುದಾಯವು ಕೂಡ ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದೆ. ಮಂಡ್ಯದಲ್ಲಿ ರೈತರು ಕೂಡ ಈಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅನ್ನದಾತರು ಇವತ್ತು ಇಂಥವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಒಕ್ಕೋರಲ ಆಗ್ರಹ. ಕೇವಲ 1-2 ಗುಂಪುಗಳು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ, ಇಡೀ ರಾಜ್ಯದಾದ್ಯಂತ ಹಲವು ಕಡೆಯಿಂದ ಪ್ರತಿಭಟನೆಗಳಾಗ್ತಾ ಇದೆ. ಒಕ್ಕೋರಲ ಆಗ್ರಹ ಕೇಳಿ ಬರ್ತಾ ಇದೆ, ಇಂಥವರಿಗೆ ಶಿಕ್ಷೆ ಆಗಲೇಬೇಕು ಅಂತ. ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ವೀರಶೈವ ಮಹಾಸಭಾ ಆಗ್ರಹಿಸಿದೆ. ಪ್ರಭಾವಕ್ಕೆ ಒಳಗಾಗಬಾರದು, ಎಷ್ಟೇ ದೊಡ್ಡವರಿದ್ದರೂ ಕೂಡ ಕಾನೂನೆಲ್ಲರಿಗೂ ಒಂದೇ. ಅಂಥವರಿಗೆ ಶಿಕ್ಷೆ ಆಗಬೇಕು, ಸರ್ಕಾರ ನಿರ್ಲಕ್ಷ್ಯ ತೋರಬಾರದು. ರೇಣುಕಾ ಸ್ವಾಮಿ ಆರೋಪಿಗಳ ವಿರುದ್ಧ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ವೀರಶೈವ ಮಹಾಸಭಾ ಆಗ್ರಹ ಮಾಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ವೀರಶೈವ